ಇವನು ಮಾಡ್ಬೇಕು ತಾನೆ, ಆ ಭಯೋತ್ಪಾದನೆ ತಡಿಬೇನೆ. ಹಿಂದೂಗಳಿಗೆ ನೋಡಿ ಹೊಡೆದ್ಯಾರಂದರೆ ಎಂಥ ಹೀನ ಕೃತ್ಯ ಮನಸ್ಥಿತಿ ಇರ್ಬೋದು ಅವ್ರದ್ದು. ಆ ಪಾಪಿಗಳು ಉಳಿಬಾರ್ದು ಅವರು. ನಾನು ಹೇಳುದು ಅಲ್ಲ, ಈ ಥರ ಘಟನೆಗಳು ಕೂಡ ಧನ್ಯವಾದ ಸಲ್ಲಿಸಿರುವಂಥ ಬಹಳಷ್ಟು ಜನ ಪಾಪಿಗಳು ಇಲ್ಲಿದ್ದಾರೆ ನಮ್ಮ ಮಣ್ಣಲ್ಲಿ. ಕೇಕ್ ಹಂಚಿಕೊಂಡು ಸಂಭ್ರಮಣೆ ಮಾಡ್ತಾರೆ ಈ ಪಾಪಿಗಳು. ಇವರನ್ನು ಈ ದೇಶದಲ್ಲಿ ಬಿಡಬೇಕಾ? ನಮ್ಮ ದೇಶದಲ್ಲಿ ಬಿಡಬೇಕು, ಅವರಿಗೆ ಓಡಿಸ್ಬೇಕು, ಅವರನ್ನು ಇಡಬಾರ್ದು ಇಲ್ಲಿ ದೇಶದಲ್ಲಿ. ಅವರು ಹೋಗ್ಬೇಕು. ಅವರು ದ್ರೋಹಗಳು ಅನ್ಯಾಯಗಳು ಆಗಬಹುದು ಮತ್ತೆ ಅಂತ ಏನು ಹೇಳ್ತೀರಮ್ಮ ಈ ಘಟನೆ ಬಗ್ಗೆ? ಮೊನ್ನೆ ನಡೆದ ಘಟನೆಯಲ್ಲಿ ನಮಗೆಲ್ಲರಿಗೆ ತುಂಬ ಬೇಜಾರಾಗಿದೆ. ನಮ್ಮ ಹಿಂದೂಗಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ಅವರು ನೀವು ಜಾತಿ ಕೇಳಿಲ್ಲ, ಯಾವ ಪಕ್ಷ ಕೇಳಿಲ್ಲ, ನೀನು ಯಾರಂತ ಕೇಳಿ ಅವರು ಗುಂಡು ಹೊಡೆದಿದ್ದಾರೆ. ಅವರನ್ನು ಯಾರನ್ನು ಉಳಿಸಬಾರ್ದು, ಅವ್ರು ನಿರ್ನಾಮವಾಗಿ ಹೋಗಬೇಕು. ಭಯೋತ್ಪಾದಕರು ಇದೆ ಹುಟ್ಟು ಅಡಗಿಸಬೇಕು ನಮ್ಮ ದೇಶದ ಪ್ರಧಾನ ಮೋದಿಯವರ ಜೊತೆಗೆ ನಾವೆಲ್ಲರೂ ಇದ್ದೀವಿ. ನಾವು ಮೋದಿಯವರಿಗೆ ಒಂದೇ ಹೇಳೋದು, ಭಯೋತ್ಪಾದಕರ ಹುಟ್ಟು ಅಡಗಬೇಕು, ದೇಶದಲ್ಲಿ ಭಯೋತ್ಪಾದಕರು ನಿರ್ಮೂಲ ಆಗಬೇಕು. ಜೈ ಶ್ರೀರಾಮ್. ಹೆಣ್ಮಗಳನ್ನು ಉದ್ದೇಶಪೂರ್ವಕವಾಗಿ ವಿಧವೆ ಮಾಡೋ ಕೆಲಸ ಭಾರಿ ಅನ್ಯಾಯದ ಸಾವದು. ತನ್ನ ಗಂಡನ ಎದುರುಗಡೆನೆ ಒಂದು ಮಹಿಳೆಗೆ ಅದು ಮದುವೆಯಾಗಿ ಇನ್ನೂ ಸ್ವಲ್ಪ ದಿವಸ ಆಗಲಿಲ್ಲ, ಹನಿಮೂನ್ಗೆ ಅಂತ ಹೋದ ಹೆಣ್ಣು ಮಗಳು ಏನೋ 101 ಕನಸುಗಳನ್ನ ಇಟ್ಕೊಂಡು ಹೋಗಿರ್ತಾರೆ. ಇವತ್ತು ಆ ಹೆಣ್ಣು ಮಗಳ ಎದುರುಗಡೆನೆ ನನ್ನ ಗಂಡನ ಬಿಡಿ ಕೇಳಿದ್ರು ಬಿಡಲಿಲ್ಲ. ಹಿಂದೂ ಅನ್ನೋ ಒಂದೇ ಕಾರಣಕ್ಕೆ ಹೊಡೆದು ಸಾಯಿಸಿದ್ರು. ಇನ್ನೊಬ್ಬ ಯುವಕ ಭರತ್ ಅನ್ನೋರು ನಾನು ಮುಸಲ್ಮಾನ ಅಂತೇಳಿ ಒಂದೇ ಒಂದು ಕಾರಣಕ್ಕೆ ಹೇಳಿದರು. ಆದರೆ ಅವನಿಗೆ ಕುರಾನ್ ಕೊಟ್ಟರು ಓದಕ್ಕೆ. ಇವರಿಗೆ ನಮ್ಮ ದೇಶದಲ್ಲಿ ಬದುಕಕ್ಕೆ ಅವಕಾಶ ಕೊಡ್ತೀವಿ, ನೀವು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಾವು ಈ ಥರ ಹಿಂದೂಗಳು ಈ ಥರ ದೇಶದ ಕೆಲಸ ಮಾಡ್ತೇವಾ? ನಾವು ಮಾಡಲ್ತಾನೆ. ನಾವೆಲ್ಲರೂ ನಮ್ಮ ಭಾರತ ಮಾತೆ ಎಲ್ಲರನ್ನು ರಕ್ಷಣೆ ಮಾಡ್ತಾಳೆ, ಎಲ್ಲರಿಗೂ ಮಡಿಲಲ್ಲಿ ಜಾಗ ಕೊಡ್ತಾಳೆ ನಮ್ಮ ಭಾರತ ಮಾತೆ. ಈ ದೇಶದ್ರೋಹಿಗಳು ಯಾಕೆ ನೀಚ ಕೆಲಸ ಮಾಡ್ತಾರೆ? ಈ ಪರಮ ಪಾಪಿಗಳು ಇವರು ಎಲ್ಲರ ಹುಟ್ಟಡಗಿಸಬೇಕು ನಮ್ಮ ದೇಶದ ಪ್ರಧಾನಿ ಮೋದಿ. ನಾವು ಕಳಕಳಿಯಿಂದ ವಿನಂತಿ ಮಾಡ್ತೇವೆ ಮೋದಿಗೆ, ಒಬ್ಬರು ಇರಬಾರ್ದು, ಅವರು ಎಲ್ಲರೂ ಹುಟ್ಟಡಗಿಸಿ ನಿರ್ಮೂಲನೆ ಆಗಬೇಕು ಭಯೋತ್ಪಾದನೆ. ಇಷ್ಟೇ ನಮ್ಮೆಲ್ಲರ ಮನವಿ. ನಮ್ಮ ಹೆಣ್ಣು ಮಗಳಿಗೆ ಆಗುತ್ತಾಗಿದೆಯಲ್ಲ, ಅವಳು ಕೊನೆಯ ತನಕ ನನ್ನ ಗಂಡ ಹೋಗ್ತಾಳಲ್ಲ, ಯಾರು ಇದಕ್ಕೆ ಹೊಣೆ? ಯಾರು ಇದಕ್ಕೆ ಹೊಣೆ? ಯಾರು ಹೊಣೆ? ಮೋದಿಗೆ ಹೇಳಿ ಅಂತ ಹೇಳಿದ್ದವರು ಹೇಳಿದ್ದಕ್ಕೊಂದ್ರೆ ಮೋದಿಗೆ ಹೇಳಲಿಕ್ಕೆ ಅಲ್ಲಿ ಮೋದಿನ ಆ ದೇಶದ ಮಂತ್ರಿ ಯಾರು? ಓವೈಸಿ ಅಲ್ಲ. ಅವನು ಏನಾಗಿದ್ದಾನೆ? ಅವನು ಎಲ್ಲಿ ಹೋಗಿದ್ದಾನೆ? ಅವನು ಮಾಡಬೇಕಲ್ಲ ಕರ್ತ. ಮೋದಿ ಮಾಡಬೇಕಾ? ಮೋದಿ ಯಾಕೆ ಮಾಡಬೇಕು? ಮೋದಿ ಕಾಶ್ಮೀರದನ್ನು ಒಳ್ಳೆ ಪ್ರದೇಶ ಇದು ಮಾಡಿದ್ದಾರೆ, ಟೂರಿಸ್ಟ್ ಮಾಡಿದ್ದಾರೆ. ಎಲ್ಲ ಟೂರಿಸ್ಟ್ಗಳು ಹೋಗಿ ಒಳ್ಳೆ ಒಂದು ಜಾಗ ಅಂತೇಳಿ. ಇವನು ಎಲ್ಲಿ ಹೋಗಿದ್ದಾನೆ? ಇವನು ಮಾಡ್ಬೇಕು ತಾನೆ, ಆ ಭಯೋತ್ಪಾದನೆ ತಡಿಬೇಕು ತಾನೆ. ಹಿಂದೂಗಳಿಗೆ ನೋಡಿ ಹೊಡೆದ್ಯಾರಂದರೆ ಎಂಥ ಹೀನ ಕೃತ್ಯ ಮನಸ್ಥಿತಿ ಇರ್ಬೋದು ಅವ್ರದ್ದು. ಆ ಪಾಪಿಗಳು ಉಳಿಬಾರ್ದು ಅವರು. ನಾನು ಹೇಳುದು ಅಲ್ಲ, ಈ ಥರ ಘಟನೆಗಳು ಕೂಡ ಧನ್ಯವಾದ ಸಲ್ಲಿಸಿರುವಂಥ ಬಹಳಷ್ಟು ಜನ ಪಾಪಿಗಳು ಇಲ್ಲಿದ್ದಾರೆ ನಮ್ಮ ಮಣ್ಣಲ್ಲಿ. ಕೇಕ್ ಹಂಚಿಕೊಂಡು ಸಂಭ್ರಮಣೆ ಮಾಡ್ತಾರೆ ಈ ಪಾಪಿಗಳು. ಇವರನ್ನು ಈ ದೇಶದಲ್ಲಿ ಬಿಡಬೇಕಾ? ನಮ್ಮ ದೇಶದಲ್ಲಿ ಬಿಡಬೇಕು, ಅವರಿಗೆ ಓಡಿಸ್ಬೇಕು, ಅವರನ್ನು ಇಡಬಾರ್ದು ಇಲ್ಲಿ ದೇಶದಲ್ಲಿ. ಅವರು ಹೋಗ್ಬೇಕು. ಅವರು ಇಲ್ಲಿ ಯಾರು ಇರಬಾರ್ದು ನಮ್ಮ ದೇಶದಲ್ಲಿ. ನಮ್ಮ ಹಿಂದೂಗಳು ಯಾವಾಗಲೂ ನಮ್ಮ ಭಾರತ ಮಾತೆ ಎಲ್ಲರಿಗೂ ಸ್ಥಾನ ಕೊಟ್ಟಿದ್ದಾಳೆ, ಎಲ್ಲರಿಗೂ ಜಾಗ ಕೊಟ್ಟು ತನ್ನ ಮಡ್ಲಲ್ಲಿ ಹಾಕಿ ಬೆಳೆಸ್ತಿದ್ದಾಳೆ, ಸಾಕ್ತಿದ್ದಾಳೆ. ಇವತ್ತು ಎಲ್ಲರೂ ಬೇಕು ನನಗೆ ಅಂತ ಹೊಡೆದ್ರಲ್ಲ. RSSದವ್ರಿಗೆ ಬಜರಂಗದವ್ರಿಗೆ ಹೊಡೆದಿದ್ರೆ ಇನ್ನೂ ಖುಷಿ ಪಡ್ತಿದ್ದೆ ಅಂತ ಒಬ್ಬ ಟ್ವೀಟ್ ಮಾಡಿದ್ದಾನೆ. ಮಾಡ್ತಾನೆ ಅವನು, ಆ ಪಾಪಿ ಮಾಡ್ತಾನೆ. ಅವನಿಗೆ ದೇಶ ಕಾಯ್ತಾ ಇದೆ, ಮೋದಿ ಕಾಯ್ತಾ ಇದ್ದಾರೆ. ಎಲ್ಲಿದ್ರು ಅವರನ್ನು ಸಂಧಿ ಮೂಲೆಗೆ ಹೋಗಿ ಹುಟ್ಟು ಅಡಗಿಸೋರನ್ನು ಕೊಲ್ಲುವ ಸ್ಥಿತಿ ನಮ್ಮ ಮೋದಿಯವರು ಮಾಡೇ ಮಾಡ್ತಾರೆ. ಇವತ್ತು ತುಂಬಲಾರದ ನಷ್ಟ ದೇಶಕ್ಕಾಗಿದೆ. ಒಬ್ಬ ಅಮಾಯಕ ಟೂರಿಸ್ಟ್ ಅಂತ ತನ್ನ ಹೆಂಡತಿ ಮಕ್ಕಳ ಜೊತೆ ಹೋದವರು ಅವರಿಗೆ ಈ ಸ್ಥಿತಿ ಆಗಿದೆ ಅಂದರೆ ಎಷ್ಟು ನಮಗೆ ದುಃಖ, ಎಷ್ಟು ದುಃಖ ಆಗ್ತಿದೆ ಸರ್. ನಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ರೋಷ ಬರುತ್ತಲ್ಲ, ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಎಷ್ಟು ರೋಷ ಇರಲ್ಲ ಹೇಳಿ. ಇವರನ್ನು ನಾವು ಬಿಡಬೇಕಾ? ಬಿಡಬಾರ್ದು. ಮೋದಿಯವರು ಇದಕ್ಕೆ ಕಠಿಣವಾದ ಕ್ರಮ ತಗೋಬೇಕು, ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು. ಇಷ್ಟೇ ನಮ್ಮ ಮನವಿ. ಓಕೆ. ಅಲ್ಲ, ನಾವು ಕನ್ನಡಿಗರು ಯಾವತ್ತು ನೆಲ ನೀರು ನಿಮಗೆ ಕೊಡ್ತಕ್ಕಂಥ ದಾನ, ನಿನ್ನಿಂದ ನಾವು ಭಿಕ್ಷೆ ಕೇಳಲ್ಲ. ನಾವು ಬೇಕಾದಷ್ಟು ವಿದ್ಯಾವಂತರು ಮಾಡಿ ಅಲ್ಲಿ ಕಳಿಸ್ತೀವಿ. ಯಾಕೆ ವಿದ್ಯಾಭ್ಯಾಸ ಮಾಡ್ಕೋಕೆ? ಯಾಕೆ ನಿಮ್ಮನೆ ಗುಲಾಮ್ರಲ್ರಿ, ಅಡಿಕೆ ತೋಟ ಐತೆ, ಬೇಕಾದಷ್ಟು ಐತೆ. ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೋಟಿಗಟ್ಟಲೆ ಕೂಲಿ ಮಾಡ್ತೀವಿ. ನಮ್ಮ ಮಕ್ಕಳು ಹೊರದೇಶಕ್ಕೆ ಹೋಗಲಿ, ಚೆನ್ನಾಗಿರಲಿ, ವಿದ್ಯಾಭ್ಯಾಸ ಮಾಡಲಿ. ರಾಜ್ಯ ವಿಧಾನ ಪ್ರಧಾನಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ರಾಷ್ಟ್ರಪತಿ ಆಗಲಿ, ರಾಜೀವ್ ಯಾರೇವಾಗಲಿ ಇದು ಮಾಡಬೇಕು ಅಂತ ನಮ್ಮ ಪ್ರಾಣ ತೊಟ್ಟು ಕೂಲಿ ಮಾಡಿ ನಮ್ಮ ಮಕ್ಕಳನ್ನ ಹೊರದೇಶಕ್ಕೆ ಕಳಿಸ್ತೀವಿ. ಈಗ ಗುಲಾಮ್ಗಿರಿ ನಿಮ್ಮ ಮಕ್ಕಳ ಕೈ. ಪೊಲೀಸ್ ಅಧಿಕಾರಿ ಕೊಡು, ನಿಮ್ಮನ್ನು ಸರ್ವನಾಶ ಮಾಡಿದ್ರೆ ನಾನು ಪೊಲೀಸ್ ಮಗನೇ ಅಲ್ಲ. ನಮ್ಮ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ರುದ್ರಾಚಾರು. ಪಾಕಿಸ್ತಾನದವ್ರು ಇನ್ನೂ ಕೂಡ ಬುದ್ಧಿ ಕಲಿತಾ ಇಲ್ಲ. ಈ ವಿಷಯವಾಗಿ ಏನು ಹೇಳ್ತಿರ್ತಾತ ನೀವು? ನಾವು ಸರ್ವನಾಶ ಮಾಡೋಕ್ಕೆ ನಾನು 2 ಪಾಯಿಂಟನ್ನು ಉಪಯೋಗಿಸ್ತೀನಿ. ನಮ್ಮಲ್ಲಿ ಪ್ರಧಾನಮಂತ್ರಿಗಳು ಒಂದುಗೂಡಿರೆ ಬೇಕಾದಷ್ಟು ಅಣಬಾಂಬುಗಳನ್ನು ತಯಾರು ಮಾಡೋಕ್ಕೆ ವಿತ್ತ ಸಚಿವ ನಿರ್ಮಲಾ KC ಅವರು ಮತ್ತು ಪ್ರಧಾನಮಂತ್ರಿಗಳು ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡಿದರೆ ಆ ಪಾಕಿಸ್ತಾನ ನಿರ್ಮಾಣ ಮಾಡೋಕ್ಕೆ ನಾನು ಎಂದು ನಿರ್ಮಾಣ ಮಾಡೋಕ್ಕೆ ನನ್ನ ಇದೇ ಭಾರತದ ಪ್ರಧಾನಿಗೆ ಜೈ. ಇದು ನಾನು ನಮ್ಮ ಮಕ್ಕಳನ್ನ ಗುಲಾಮ್ಗಿರಿ ಮಾಡಿದರೆ ವಿದ್ಯಾಭ್ಯಾಸ ಕಳಿಸ್ತೀವಿ. ಇದು ನಾವು ಕೂಲಿ ನಾಲಿ ಮಾಡಿ ಕಳಿಸ್ತಿರ್ತಕ್ಕಂಥದ್ದು. ಈ ಮೋದಿಗೆ ರಾಜನಾಥ್ ಸಿಂಗ್ರಿಗೆ ಮನವೆಚ್ಚರಿಕೆ ಕೊಡ್ತಿರೋದು ನಾನು ಇವತ್ತಿನ ದಿನ. ರಾಜನಾಥ್ ಸಿಂಗ್ಗೆ ಒಬ್ಬ ವಿದೇಶಾಂಗ
ಒಬ್ಬ ವಿದೇಶಾಂಗ ಸಚಿವರಾದಂಥ ಏನು ಮಾಡ್ತಿದ್ರು, ಸೂಡಿಸ್ತಿದ್ರ, ನಿದ್ದೆ ಮಾಡ್ತಿದ್ರ? ನಮ್ಮವರು ಮಿಲಿಟ್ರಿ ಏನು ಮಾಡ್ತಿದ್ರಿ? ಇವತ್ತು ಭಾರತ ಸರ್ಕಾರದ ಮಿಲಿಟ್ರಿ ಎಷ್ಟಿದ್ರಿ? ಇವತ್ತೆಲ್ಲರ ನಾನು ಹೋದ್ರೆ ಯಾವ ರಾಜಪ್ಪ ನಿಂದು ಅಂತಾರೆ ಕೈ. ಇವತ್ತು ನಮ್ಮ ಶಿವಮೊಗ್ಗ ಪೊಲೀಸು, ಅದಕ್ಕೆ ಹೇಳಿದೆ ನಾನು, ಒಬ್ಬ ಪೊಲೀಸ್ ಮಗ ಕಂಡ್ರೆ ನಾನು ಗೊತ್ತಾ? ಅದಕ್ಕೆ ಹೇಳ್ತೀನಿ, ಮೋದಿ ಸಾಹೇಬ್ರವರೇ, ಹೆಚ್ಚಿನ ಗಂಟೆ ವಿದೇಶಾಂಗ ಗೃಹನಾಥ ಸಚಿವರಾದಂಥ ಇವರಿಗೂ ಮತ್ತು ಲೇಡೀಸ್ ಆದಂಥ ರಾಷ್ಟ್ರಪತಿಯವರಿಗೂ ಕಠಿಣ ನಿಲುವು ಪಡೆಯಬೇಕು, ಭಾರತಕ್ಕೆ ನೆಮ್ಮದಿ ಕೊಡಬೇಕು ಅಂತದವರಿಗೆ ಇದು ಒಂದು ಎಚ್ಚರಿಕೆ ಗಂಟೆಯನ್ನು ನಾನು ಕರ್ನಾಟಕದಿಂದ, ಶಿವಮೊಗ್ಗದಿಂದ ಕೊಟ್ಟಿದ್ದೇನೆ. ಜೈ ಕರ್ನಾಟಕ. ಓದಿದಿರಿ ತಾತ ಇಷ್ಟೆಲ್ಲ ನಾಲೆಡ್ಜಬಲ್? ನಂದು ವಾಟಿಗೆ ಪ್ರಯತ್ನ ಲಿಖಿತ ಮಾಡಲ್ಲ, ಯಾವ ಬ್ರಿಟಿಷ್ ಲಂಡನ್ ತೆಗೆದಿದ್ದೀನಿ. ನಂದು BC ಯಾವಾಗ JSS ಕಾಲೇಜಲ್ಲಿ ರಾಜೀವ್ ಗಾಂಧಿ ಮಗ, ಶೆಟ್ಟಿ ಮಗ, ನಾವು ಒಂದೇ ಕಾಲೇಜಲ್ಲಿ ಓದಿದರು ಮೈಸೂರಲ್ಲಿ. ನಾವು ವೈಎಸ್ಆರ್ ರಾಜಶೇಖರ್ ರೆಡ್ಡಿ ದೇವರಾಜ ಅರಸು ಅವರು ಮಿನಿಸ್ಟರ್ ಆಗಿದ್ದರು. ಇವರು ದೇವರಾಜ ಪೊಲೀಸ್ನವ್ರಿಗೆ ಅರ್ಧ ಚಡ್ಡಿ ಇತ್ತು, ಮುಕ್ಕಾಲು ಬಂದಿದ್ದೆ ದೇವರಾಜ ಅರಸನ ಕಾಲಿಂದ. ಇವತ್ತು ಪೊಲೀಸ್ ನಮ್ಮ ಇವತ್ತು ಧರ್ಮದ ವಿಷಯದಲ್ಲಿ ಜಗಳ ಆಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಿರ್ತಾರೆ? ಧರ್ಮ ಇವತ್ತು ನಾನೇನೋ ಮಾಡಿರಲಿ ಸರ್, ನ್ಯಾಯ ನೀತಿ ಧರ್ಮ ಬಿಟ್ಟು ಹೋಗಬಾರ್ದು. ಯಾವತ್ತಿದ್ರು ಭಾರತ ಒಂದೇ ಮಾತ, ಜೈ ಭಾರತ. ಆದರೆ ಅವನಿಗೆ ಕುರಾನ್ ಕೊಟ್ಟರು ಓದಕ್ಕೆ. ಇವರಿಗೆ ನಮ್ಮ ದೇಶದಲ್ಲಿ ಬದುಕಕ್ಕೆ ಅವಕಾಶ ಕೊಡ್ತೀವಿ, ನೀವು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಾವು ಈ ಥರ ಹಿಂದೂಗಳು ಈ ಥರ ದೇಶದ ಕೆಲಸ ಮಾಡ್ತೇವಾ? ನಾವು ಮಾಡಲ್ತಾನೆ. ನಾವೆಲ್ಲರೂ ನಮ್ಮ ಭಾರತ ಮಾತೆ ಎಲ್ಲರನ್ನು ರಕ್ಷಣೆ ಮಾಡ್ತಾಳೆ, ಎಲ್ಲರಿಗೂ ಮಡಿಲಲ್ಲಿ ಜಾಗ ಕೊಡ್ತಾಳೆ ನಮ್ಮ ಭಾರತ ಮಾತೆ. ಈ ದೇಶದ್ರೋಹಿಗಳು ಯಾಕೆ ನೀಚ ಕೆಲಸ ಮಾಡ್ತಾರೆ, ಪರಮ ಪಾಪಿಗಳು? ಇವರು ಎಲ್ಲರ ಹುಟ್ಟೊಡಗಿಸಬೇಕು ನಮ್ಮ ದೇಶದ ಪ್ರಧಾನಿ ಮೋದಿ. ನಾವು ಕಳಕಳಿಯಿಂದ ವಿನಂತಿ ಮಾಡ್ತೇವೆ ಮೋದಿಗೆ, ಒಬ್ಬರು ಇರಬಾರ್ದು, ಅವರು ಎಲ್ಲರೂ ಹುಟ್ಟೊಡಗಿಸಿ ನಿರ್ಮೂಲನೆ ಆಗಬೇಕು ಭಯೋತ್ಪಾದನೆ. ಇಷ್ಟೇ ನಮ್ಮೆಲ್ಲರ ಮನವಿ. ನಮ್ಮ ಹೆಣ್ಣು ಮಗಳಿಗೆ ಆಗುತ್ತಾಗಿದೆಯಲ್ಲ, ಅವಳು ಕೊನೆಯ ತನಕ ನನ್ನ ಗಂಟು ಹೋಗ್ತಾಳಲ್ಲ, ಯಾರು ಇದಕ್ಕೆ ಹೊಣೆ? ಹಾಂ, ಯಾರು ಇದಕ್ಕೆ ಹೊಣೆ? ಯಾರು ಹೊಣೆ? ಮೋದಿಗೆ ಹೇಳಿ ಅಂತ ಹೇಳಿದ್ದವರು ಹೇಳಿದ್ದಕ್ಕೊಂದ್ರೆ ಮೋದಿಗೆ ಹೇಳಲಿಕ್ಕೆ ಅಲ್ಲಿ ಮೋದಿನ? ಆ ದೇಶದ ಮಂತ್ರಿ ಯಾರು? ಓವೈಸಿ ಅಲ್ಲ. ಅವನು ಏನಾಗಿದ್ದಾನೆ? ಅವನು ಎಲ್ಲೋ ಹೋಗಿದ್ದಾನೆ. ಅವ್ನು ಮಾಡಬೇಕಲ್ಲ ಕರ್ತ. ಮೋದಿ ಮಾಡಬೇಕಾ? ಮೋದಿ ಯಾಕೆ ಮಾಡಬೇಕು? ಮೋದಿ ಕಾಶ್ಮೀರದನ್ನು ಒಳ್ಳೆ ಪ್ರದೇಶ ಇದು ಮಾಡಿದ್ದಾರೆ, ಟೂರಿಸ್ಟ್ ಮಾಡಿದ್ದಾರೆ. ಎಲ್ಲ ಟೂರಿಸ್ಟ್ಗಳು ಹೋಗಿ ಒಳ್ಳೆಯ ಒಂದು ಜಾಗ ಅಂತೇಳಿ. ಇವನು ಎಲ್ಲಿ ಹೋಗಿದ್ದಾನೆ? ಇವನು ಮಾಡ್ಬೇಕು ತಾನೆ, ಆ ಭಯೋತ್ಪಾದನೆ ತಡಿಬೇಕು ತಾನೆ. ಹಿಂದೂಗಳಿಗೆ ನೋಡಿ ಹೊಡೆದ್ಯಾರಂದರೆ ಎಂಥ ಹೀನ ಕೃತ್ಯ ಮನಸ್ಥಿತಿ ಇರ್ಬೋದು ಅವ್ರದ್ದು. ಆ ಪಾಪಿಗಳು ಉಳಿಬಾರ್ದು ಅವರು. ನಾನು ಹೇಳುದು ಅಲ್ಲ, ಈ ಥರ ಘಟನೆಗಳನ್ನು ಕೂಡ ಧನ್ಯವಾದ ಸಲ್ಲಿಸಿರುವಂಥ ಬಹಳಷ್ಟು ಜನ ಪಾಪಿಗಳು ಇಲ್ಲಿದ್ದಾರೆ ನಮ್ಮ ಮಣ್ಣಲ್ಲಿ. ಕೇಕ್ ಹಂಚಿಕೊಂಡು ಸಂಗ್ರಹಣೆ ಮಾಡ್ತಾರೆ ಈ ಪಾಪಿಗಳು. ಇವರನ್ನು ಈ ದೇಶದಲ್ಲಿ ಬಿಡಬೇಕಾ? ನಮ್ಮ ದೇಶದಲ್ಲಿ ಬಿಡಬೇಕು, ಅವರಿಗೆ ಓಡಿಸ್ಬೇಕು. ಅವರನ್ನು ಇಡಬಾರ್ದು ಇಲ್ಲಿ ದೇಶದಲ್ಲಿ, ಅವರು ಹೋಗ್ಬೇಕು. ಅವರು ಇಲ್ಲಿ ಯಾರು ಇರಬಾರ್ದು ನಮ್ಮ ದೇಶದಲ್ಲಿ. ನಮ್ಮ ಹಿಂದೂಗಳು ಯಾವಾಗಲೂ ನಮ್ಮ ಭಾರತ ಮಾತೆ ಎಲ್ಲರಿಗೂ ಸ್ಥಾನ ಕೊಟ್ಟಿದ್ದಾಳೆ, ಎಲ್ಲರಿಗೂ ಜಾಗ ಕೊಟ್ಟು ತನ್ನ ಮಡ್ಲಲ್ಲಿ ಹಾಕಿ ಬೆಳೆಸ್ತಿದ್ದಾಳೆ, ಸಾಕ್ತಿದ್ದಾಳೆ. ಇವತ್ತು ಎಲ್ಲರೂ ಬೇಕು ನನಗೆ ಅಂತ.